ಕನ್ನಡಪ್ರಭದ ಮೊದಲ ವಿಚಾರ ಯಾವುದು ಅಂತ ನಾವು ನೋಡೋದಾದ್ರೆ ರಾಜಕೀಯ ಪಕ್ಷಗಳ ಉಚಿತ ಘೋಷಣೆಗೆ ಇದೀಗ ಕೋರ್ಟ್ ಚಾಟಿ ಬೀಸಿದೆ. ಸೊ ಉಚಿತ 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 ಏನಿತ್ತು ಅದಕ್ಕೆ ಕೋರ್ಟೇ ರಿಯಾಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ಕೋರ್ಟ್ ಏನು ಹೇಳಿದೆ ಅಂತ ನಾವು ನೋಡೋದಾದ್ರೆ ನೋಡಿ, ಉಚಿತ ಸ್ಕೀಮ್ಗಳಿಂದಾಗಿ ಜನರಿಗೆ ದುಡಿಯುವ ಮನಸ್ಸೇ ಇಲ್ಲ ಅಂತ ಸುಪ್ರೀಂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಈ ಉಚಿತ ಹಣ ಪಡಿತರದಿಂದಾಗಿ ಹಳ್ಳಿಗಳಲ್ಲಿ ಕೃಷಿಗೆ ಕಾರ್ಮಿಕರು ಸಿಗದಂತಾಗಿದೆ. ಜನರನ್ನ ಸಶಕ್ತ ಮಾಡುವ ಬದಲು ಪರಾವಲಂಬಿಗಳನ್ನಾಗಿಸುತ್ತಿಲ್ಲವೇ ಅಂತ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಸುಪ್ರೀಂ ಕೋರ್ಟ್ ಏನು ಹೇಳಿದ ಪ್ರಮುಖವಾಗಿ ಅಂತ ಗಮನಿಸೋದಾದ್ರೆ, ಚುನಾವಣೆಗೂ ಮುನ್ನ ರಾಜಕೀಯ ಪಕ್ಷಗಳು ಉಚಿತ ಪಡಿತರ ಹಣ ವಿತರಣೆ ಯೋಜನೆಯನ್ನು ಘೋಷಿಸ್ತಾ ಇದೆ. ಇಂತಹ ಯೋಜನೆಗಳಿಗೆ ಕೆಲಸ ಮಾಡಿದ್ರೂ ಕೂಡ ಜನರಿಗೆ ಉಚಿತವಾಗಿ ಪಡಿತರ ಹಣ ಸಿಗುತ್ತೆ. ಅಂದರೆ ಕೆಲಸ ಮಾಡದೇ ಇದ್ರೂ ಕೂಡ ಉಚಿತವಾದಂತಹ ಹಣ ಸಿಗುತ್ತೆ. ಹೀಗಾಗಿ ಜನರು ಕೆಲಸ ಮಾಡುವುದಕ್ಕೆ ಹಿಂಜರಿತಾ ಇದ್ದಾರೆ, ಅವರಿಗೆ ದುಡಿಮೆ ಮಾಡುವಂತ ಮನಸ್ಸೇ ಇಲ್ಲ ಅಂತ ಹೇಳಿದ್ದಾರೆ. ಮಹಿಳೆಯರು ಬಡವರ ಕುರಿತಾದ ಸರ್ಕಾರಗಳ ಕಳಕಳಿಯನ್ನು ನಾವು ಪ್ರಶಂಸೆ ಮಾಡ್ತೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಉಚಿತವಾಗಿ ನೀಡುವ ಬದಲು ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬಹುದಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿದೆ. ಇನ್ನು ತನ್ಮೂಲಕ ದೇಶದ ಅಭಿವೃದ್ಧಿಗೆ ಅವರನ್ನ ಪಾಲುದಾರರನ್ನಾಗಿ ಮಾಡೋಕೆ ಅನುಮತಿ ನೀಡಬಹುದಲ್ಲೇ ಅಂತ ಪ್ರಶ್ನೆಯನ್ನ ಕೇಳಿರುವಂಥದ್ದು. ಇದೆಲ್ಲವನ್ನ ಮಾಡುವುದನ್ನು ಬಿಟ್ಟು ನಾವು ಜನರನ್ನ ಪರಾವಲಂಬಿ ಮಾಡುತ್ತಿಲ್ಲವೇ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಅಂದ್ರೆ ಈ ಫ್ರೀ ಅಂತ ಏನಿದೆ, ಉಚಿತ ಯೋಜನೆಗಳಿಗೆ ಏನಿದೆ, ಅದು ಮಹಿಳೆಯರು ಮಕ್ಕಳು ವಿಚಾರದಲ್ಲಿ ಪ್ರಶಂಸೆಯನ್ನು ವ್ಯಕ್ತಪಡಿಸಲಾಗಿದೆ. ಹೌದು, ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಯೋಜನೆಗಳು ಬಹಳ ಮಹತ್ತರ ಆಗಿದೆ ಅಂತ. ಬಟ್ ಪುರುಷರ ವಿಚಾರ, ಯುವಕರ ವಿಚಾರ ಅಂತ ಬಂದಾಗ ಅವರಿಗೆ ದುಡಿಯೋದಕ್ಕೊಂದಷ್ಟು ಅವಕಾಶಗಳನ್ನು ಮಾಡಿಕೊಡ್ಬೋದಿತ್ತು. ಕೆಲಸ ಕೊಡಿಸೋದಾಗಿರ್ಬೋದು, ಹೆಚ್ಚಿನ ಉದ್ಯೋಗ ನಿರ್ಮಿಸೋದಾಗಿರ್ಬೋದು, ಈ ಥರದ್ದು ಮಾಡಬಹುದಿತ್ತು. ಅದನ್ನು ಹೊರತುಪಡಿಸಿ ಉಚಿತ ಅಂತ ಕೊಟ್ಟಿರೋದ್ರಿಂದ ಈಗ ಅವ್ರೇನು ಕೆಲಸಕ್ಕೆ ಹೋಗಬೇಕು ಅಂತ ಏನಿಲ್ಲ, ಮನೇಲಿದ್ರೂ ಉಚಿತ ಅಂತ ಬರುತ್ತೆ, ತಿನ್ನಬಹುದು ಅಥವಾ ವ್ಯವಸ್ಥೆ ಮಾಡ್ಕೊಳ್ಬಹುದು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. ಮುಂದಿನ ಸುದ್ದಿ ನೋಡೋದಾದ್ರೆ, ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸುಗ್ರೀವಾಜ್ಞೆಯನ್ನು ಜಾರಿಗೆ ತರಲಾಗಿತ್ತು. ಅದಕ್ಕೆ ರಾಜ್ಯಪಾಲರು ಕೂಡ ಅಂಕಿತವನ್ನು ಸೂಚಿಸಿದ್ದಾರೆ. ಅದರ ಬಗ್ಗೆ ಕನ್ನಡಪ್ರಭದಲ್ಲಿ ಒಂದು ಸುದ್ದಿ ಆಗಿದೆ, ಅದನ್ನು ನೋಡ್ತಾ ಹೋಗೋದಾದ್ರೆ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಕಡಿವಾಣ ಹಾಕೋದಕ್ಕೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ತಾವಲ್ ಚಂದ್ ಗೆಹ್ಲೋಟ್ ಕೊನೆಗೂ ಸಮ್ಮತಿಯನ್ನು ಸೂಚಿಸಿದ್ದು, ಸಾಲ ವಸೂಲಿ ವೇಳೆ ಸಾರ್ವಜನಿಕರ ಮೇಲೆ ನಡೀತಾ ಇರುವ ದೌರ್ಜನ್ಯ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಪ್ರಯೋಗಿಸಿದಂತಹ ಅಸ್ತ್ರವಾಗಿರುವಂತಹ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲಾಗಿದೆ. ಈ ಅಂಕಿತದಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನು ರಾಜ್ಯಪಾಲರು ನೀಡಿದ್ದಾರೆ. ಅದನ್ನ ಏನಂತ ನೋಡ್ತಾ ಹೋಗೋದಾದ್ರೆ, RBI ಅಡಿ ನೋಂದಣಿಯಾಗಿರುವಂತಹ ಹಣಕಾಸು ಕಂಪನಿ ಬ್ಯಾಂಕುಗಳನ್ನು ಸುಗ್ರೀವಾಜ್ಞೆ ವ್ಯಾಪ್ತಿಗೆ ತರಬಾರದು ಅಂತ ಹೇಳಿದ್ದಾರೆ. ಅಂಡ್ ಮತ್ತೊಂದೇನಂತಂದ್ರೆ, ನೋಂದಣಿಯಾಗಿರುವಂತಹ ಸಂಸ್ಥೆಗಳಿಗೆ ಈ ಸುಗ್ರೀವಾಜ್ಞೆ ತೊಂದರೆ ಮಾಡಬಾರದು ಅಂತ ರಾಜ್ಯಪಾಲರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನು ಮತ್ತೊಂದು ಸಲಹೆ ಏನಂತಂದರೆ, ಪ್ರಾಮಾಣಿಕವಾಗಿ ಸಾಲ ಕಟ್ಟುವವರು ಬಡ್ಡಿ ಸಹಿತವಾಗಿ ಸಾಲವನ್ನು ವಸೂಲಿಸಿ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ಮುಂಜಾಗ್ರತೆ ವಹಿಸಬೇಕು ಅಂತ ಹೇಳಿದ್ದಾರೆ. ಏನಂತಂದರೆ, ಮೈಕ್ರೋ ಫೈನಾನ್ಸ್ ಬಗ್ಗೆ ತುಂಬ ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಇವರು ಕಿರುಕುಳ ತಾಳಲಾರದೆ. ಸೊ ಅದಕ್ಕೋಸ್ಕರ ಮೊದಲು ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತೆ. ಆದರೆ ಏನಂತಂದರೆ ರಾಜ್ಯಪಾಲರು ಅದನ್ನು ಒಂದಿಷ್ಟು ಮೋಡಿಫೈ ಮಾಡ್ತಾರೆ. ಸೊ ಮೋಡಿಫೈ ಮಾಡಿ ಈಗ ಸುಗ್ರೀವಾಜ್ಞೆಗೆ ಓಕೆ ಅಂತ ವಾಪಸ್ ಕಳಿಸಲಾಗಿತ್ತು ರಾಜ್ಯಪಾಲರು. ಬಿಕಾಸ್ ಇದರಲ್ಲಿ ಸಾಲ ಪಡ್ಕೊಂಡವ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಕಾಳಜಿ ಇದೆ. ಫಸ್ಟಿಗೆ ನಾವು ಸುಗ್ರೀವಾಜ್ಞೆ ಕಳಿಸಲಾಗಿತ್ತಲ್ಲ ಸರ್ಕಾರದಿಂದ, ಇದಕ್ಕೊಂದು ಅಂಕಿತ ಬೇಕು ಅಂತ. ಸಾಲ ತಗೊಂಡವ್ರ ಬಗ್ಗೆನೇ ಹೆಚ್ಚಿನ ಯೋಚನೆ ಆಗಿದ್ರೆ ಸಾಲ ಕೊಟ್ಟವ್ರ ಬಗ್ಗೆ ಇಲ್ಲಿ ಯೋಚನೆ ಮಾಡ್ಬೇಕಲ್ಲ. ಈ ಕೈ ಕೊಟ್ಬಿಟ್ರು ಅಂದ್ರೆ ಬಿಟ್ಬಿಡಕ್ಕಾಗತ್ತಾ? ಸಾಲ ಕೊಟ್ಟ ಕಂಪನಿಗಳು ಇನ್ನಷ್ಟು ಲಾಸ್ ಆಗತ್ತೆ. ಸೊ ಈ ತರದ ಏನಾದ್ರು ಸುಗ್ರೀವಾಜ್ಞೆ ಬಂತು ಅಂತಂದ್ರೆ ಫಿನಾನ್ಸ್ ಕಂಪನಿಗಳು ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ಸಾಲ ಕೊಟ್ಟವ್ರಿಗೂ ಏನಾದ್ರೂ ಒಂದು ಬೇಕಲ್ಲ, ಅವ್ರಿಗೂ ಅನ್ನುವಂಥ ನಿಟ್ಟಿನಲ್ಲಿ ತಿದ್ದುಪಡಿ ಮಾಡಿ ಅಂತ ಹೇಳಲಾಗಿತ್ತು. ಮೇ ಬಿ ಈಗ ಫಿನಾನ್ಸ್ ಕಂಪನಿಯವ್ರದ್ದು ನೋಡ್ಕೊಂಡು, ಸಾಲ ಪಡ್ಕೊಂಡವ್ರದ್ದು ನೋಡ್ಕೊಂಡು, ಅದಕ್ಕೆ ಎರಡೂ ಕಡೆನೂ ಬ್ಯಾಲೆನ್ಸ್ ಆಗೋ ಥರದೊಂದು ಸುಗ್ರೀವಾಜ್ಞೆನ ಬಯಸಲಾಗ್ತಾ ಇದೆ. ಸೊ ಅದಕ್ಕೆ ಹೆಚ್ಚಿನ ಪಾಯಿಂಟ್ಸ್ ಅನ್ನ ಆಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಆಗ್ತಾ ಇದೆ. ಹಾಗಾದ್ರೆ ಈ ಸುಗ್ರೀವಾಜ್ಞೆ ಯಾಕೆ ಅಂತ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಕನ್ನಡಪ್ರಭದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ವಸೂಲಾತಿಗೆ ಕಠಿಣ ಕ್ರಮ ಕೈಗೊಂಡಿದ್ದರಿಂದ ಹಲವಾರು ಸಾಲಗಾರರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ನಿನ್ನೆನೂ ಕೂಡ ಅಷ್ಟೇ ಸುಗ್ರೀವಾಜ್ಞೆ ಜಾರಿ ಆದ ನಂತರ ಮೈಸೂರಲ್ಲೋ ಅಥವಾ ಮಂಗಳೂರಲ್ಲೋ ಒಂದು ಆತ್ಮಹತ್ಯೆ ಪ್ರಕರಣ ದಾಖಲಾಗಿದೆ. ಇನ್ನು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ, ಹೀಗಾಗಿ ಸರ್ಕಾರದಿಂದ ಸುಗ್ರೀವಾಜ್ಞೆಗೆ ಇದು ಮಾಡಬೇಕು, ಏನಂತಂದ್ರೆ ಸುಗ್ರೀವಾಜ್ಞೆ ಜಾರಿಗೆ ಮುಂದಾಗಿತ್ತು. ಇನ್ನು ಸುಗ್ರೀವಾಜ್ಞೆ ಬಗ್ಗೆ 6 ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ವಾಪಸ್ ಕಳುಹಿಸಿದ್ದ ರಾಜ್ಯಪಾಲರು 6 ಆಕ್ಷೇಪಕ್ಕೂ ಗವರ್ನರ್ಗೆ ಉತ್ತರ ನೀಡಿತ್ತು ರಾಜ್ಯ ಸರ್ಕಾರ. ಏನಂತ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರಿಗೆ ಕಳಿಸ್ತಾರೆ. ಆದ್ರೆ ಈ ರಾಜ್ಯಪಾಲರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರಾಮಾಣಿಕವಾಗಿ ಸಾಲ ಕೊಡುವಂತವರಿಗೆ ಅಂತವ್ರಿಗೂ ಕೂಡ ಅನ್ಯಾಯ ಆಗಬಾರದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸುಗ್ರೀವಾಜ್ಞೆಯನ್ನ 6 ಅಂಶಗಳನ್ನ ಇಟ್ಟುಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ,
ಅದನ್ನು ವಾಪಸ್ ಕಳಿಸಿದ್ರು. ಆದರೆ ಈಗ ಸರ್ಕಾರ ಏನು ಮಾಡತ್ತಂತಂದರೆ ಅವೆಲ್ಲವನ್ನು ತಿದ್ದುಪಡಿ ಮಾಡಿಕೊಂಡು ಈಗ ಸುಗ್ರೀವಾಜ್ಞೆಗೆ ವಾಪಸ್ ಕಳಿಸಿದ್ರು. ಫೈನಾನ್ಸ್ ಈಗ ಅದು ಏನಂತಂದರೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಈಗ ಏನಂತಂದರೆ ಒಂದು ಅಂಕುಶ ಬ್ರೇಕ್ ಹಾಕಿದ್ದಾರೆ ಅಂತಲೇ ಹೇಳಬಹುದು.